ದೀಪಾವಳಿ ಹಬ್ಬ ಅಂದ್ರೆ ದೆಹಲಿ ವಾಸಿಗಳಿಗೆ ನರಕ. ಜೀವ ವಾಯುವೇ ವಿಷವಾಗಿ ಉಸಿರುಗಟ್ಟುವ ಪರಿಸ್ಥಿತಿ. ಸರ್ಕಾರ ಯಾವುದೇ ಬರಲಿ ವಾಯು ಮಾಲಿನ್ಯ ಪ್ರಮಾಣವನ್ನು ತಡೆಗಟ್ಟುವುದಕ್ಕೆ ಸಾಧ್ಯ ಆಗಿಲ್ಲ. ಈ ನಡುವೆ ದೆಹಲಿಯ ಬಿಜೆಪಿ ಸರ್ಕಾರದ ವಿರುದ್ಧ ಡೇಟಾ ಕಳ್ಳಾಟದ ಆರೋಪವೂ ಕೂಡ ಕೇಳಿ ಬಂದಿದೆ. ಈ ಬಗ್ಗೆ ಈ ರಿಪೋರ್ಟ್ ನೋಡ್ಕೊಂಡು ಬನ್ನಿ. ದೆಹಲಿಯಲ್ಲಿ ದಿನೇ ದಿನೇ ವಿಷವಾಗ್ತಿದೆ ಪ್ರಾಣವಾಯು. AQI ಡೇಟಾವನ್ನೇ ಮುಚ್ಚಿಡ್ತಿದೆಯಾ ಗುಪ್ತಾ ಸರ್ಕಾರ? ದೇಶಾದ್ಯಂತ ದೀಪಾವಳಿ ಹಬ್ಬದ ಸಂಭ್ರಮವಾದ್ರೆ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಮಾತ್ರ ವಾಯು ಮಾಲಿನ್ಯದ ಆತಂಕ ಮನೆ ಮಾಡಿದೆ. ಕಳೆದೊಂದು ವಾರದಿಂದ ದೆಹಲಿಯ ವಾಯು ಗುಣಮಟ್ಟ ಅತ್ಯಂತ ಕಳಪೆ ಸ್ಥಿತಿಯಲ್ಲೇ ಮುಂದುವರೆದಿದ್ದು, ನಿನ್ನೆಗೆ ಹೋಲಿಸಿದ್ರೆ ಕೇವಲ 3 ಅಂಕ ಮಾತ್ರ ಕೆಳಗೆ ಇಳಿದಿದೆ. ಹೌದು, ದೆಹಲಿಯ AQI ಪ್ರಮಾಣ 318ರಿಂದ 315ಕ್ಕೆ ಇಳಿದಿದ್ದು, ಜನ ಮಾತ್ರ ಆತಂಕದಲ್ಲೇ ಜೀವನ ನಡೆಸುವಂತಾಗಿದೆ. ದೆಹಲಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಸರ್ಕಾರ ಇದ್ದಾಗ ವಾಯು ಮಾಲಿನ್ಯವನ್ನೇ ಪ್ರಮುಖ ಅಸ್ತ್ರವಾಗಿಸಿಕೊಂಡಿದ್ದ ಬಿಜೆಪಿ, ನಮಗೆ ಅಧಿಕಾರ ಬಿಟ್ಟುಕೊಡಿ, ನಾವು ವಾಯು ಮಾಲಿನ್ಯವನ್ನ ನಿಯಂತ್ರಣಕ್ಕೆ ತರ್ತೇವೆ ಅಂತ ಸವಾಲೆಸೆದಿತ್ತು. ಆದ್ರೆ ರೇಖಾ ಗುಪ್ತಾ ಸರ್ಕಾರವು ಈ ಟಾಸ್ಕ್ ವಿಚಾರದಲ್ಲಿ ಸೋತಿದೆ. ಇನ್ನು ದೆಹಲಿಯ ಬಿಜೆಪಿ ಸರ್ಕಾರದ ವಿರುದ್ಧ ಡೇಟಾ ಕಳ್ಳಾಟದ ಆರೋಪವೂ ಕೇಳಿಬಂದಿದೆ. ರೇಖಾ ಗುಪ್ತಾ ಸರ್ಕಾರ ವಾಯು ಮಾಲಿನ್ಯ ಪ್ರಮಾಣದ ಬಗ್ಗೆ ನಿಖರವಾದ ಅಂಕಿ ಅಂಶಗಳನ್ನ ಮುಚ್ಚಿಟ್ಟಿದೆ. AQI ಮಾನಿಟರ್ಗಳ ಬಳಿ ನೀರು ಸಿಂಪಡಣೆ ಮಾಡೋ ಮೂಲಕ ಅಸಲಿ ಸತ್ಯವನ್ನ ಮರೆಮಾಚ್ತಿದೆ ಅಂತ AAP ಆರೋಪಿಸಿದೆ. ದೆಹಲಿಯ ಅಶೋಕ್ ವಿಹಾರ್, ಗೌತಮ್ ಪುರಿ, ಆನಂದ್ ವಿಹಾರ್ ಪ್ರದೇಶಗಳಲ್ಲಿ ವಾಯು ಗುಣಮಟ್ಟ ಅತ್ಯಂತ ತಳಮಟ್ಟಕ್ಕೆ ಕುಸಿದಿದ್ದು, ವಾಯು ಶುದ್ಧೀಕರಣ ಪರಿಕರಗಳಿಗೆ ಬೇಡಿಕೆ ಹೆಚ್ಚಾಗಿದೆ. ಏರ್ ಫಿಲ್ಟರ್ ಮತ್ತು ಮಾಸ್ಕ್ಗಳ ಬೇಡಿಕೆ ಪ್ರಮಾಣ 60%ರಿಂದ 70% ಹೆಚ್ಚಾಗಿದ್ದು, ಜನ ಉಸಿರಾಡಲು ಸಹ ಯೋಚಿಸುವಂತಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ದೀಪಾವಳಿ ಹಬ್ಬ ಅಂದ್ರೆ ದೆಹಲಿ ವಾಸಿಗಳಿಗೆ ನರಕ. ಜೀವ ವಾಯುವೇ ವಿಷವಾಗಿ ಉಸಿರುಗಟ್ಟುವ ಪರಿಸ್ಥಿತಿ. ಸರ್ಕಾರ ಯಾವುದೇ ಬರಲಿ ವಾಯು ಮಾಲಿನ್ಯ ಪ್ರಮಾಣವನ್ನು ತಡೆಗಟ್ಟುವುದಕ್ಕೆ ಸಾಧ್ಯ ಆಗಿಲ್ಲ. ಈ ನಡುವೆ ದೆಹಲಿಯ ಬಿಜೆಪಿ ಸರ್ಕಾರದ ವಿರುದ್ಧ ಡೇಟಾ ಕಳ್ಳಾಟದ ಆರೋಪವೂ ಕೂಡ ಕೇಳಿ ಬಂದಿದೆ. ಈ ಬಗ್ಗೆ ಈ ರಿಪೋರ್ಟ್ ನೋಡ್ಕೊಂಡು ಬನ್ನಿ. ದೆಹಲಿಯಲ್ಲಿ ದಿನೇ ದಿನೇ ವಿಷವಾಗ್ತಿದೆ ಪ್ರಾಣವಾಯು. AQI ಡೇಟಾವನ್ನೇ ಮುಚ್ಚಿಡ್ತಿದೆಯಾ ಗುಪ್ತಾ ಸರ್ಕಾರ? ದೇಶಾದ್ಯಂತ ದೀಪಾವಳಿ ಹಬ್ಬದ ಸಂಭ್ರಮವಾದ್ರೆ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಮಾತ್ರ ವಾಯು ಮಾಲಿನ್ಯದ ಆತಂಕ ಮನೆ ಮಾಡಿದೆ. ಕಳೆದೊಂದು ವಾರದಿಂದ ದೆಹಲಿಯ ವಾಯು ಗುಣಮಟ್ಟ ಅತ್ಯಂತ ಕಳಪೆ ಸ್ಥಿತಿಯಲ್ಲೇ ಮುಂದುವರೆದಿದ್ದು, ನಿನ್ನೆಗೆ ಹೋಲಿಸಿದ್ರೆ ಕೇವಲ 3 ಅಂಕ ಮಾತ್ರ ಕೆಳಗೆ ಇಳಿದಿದೆ. ಹೌದು, ದೆಹಲಿಯ AQI ಪ್ರಮಾಣ 318ರಿಂದ 315ಕ್ಕೆ ಇಳಿದಿದ್ದು, ಜನ ಮಾತ್ರ ಆತಂಕದಲ್ಲೇ ಜೀವನ ನಡೆಸುವಂತಾಗಿದೆ. ದೆಹಲಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಸರ್ಕಾರ ಇದ್ದಾಗ ವಾಯು ಮಾಲಿನ್ಯವನ್ನೇ ಪ್ರಮುಖ ಅಸ್ತ್ರವಾಗಿಸಿಕೊಂಡಿದ್ದ ಬಿಜೆಪಿ, ನಮಗೆ ಅಧಿಕಾರ ಬಿಟ್ಟುಕೊಡಿ, ನಾವು ವಾಯು ಮಾಲಿನ್ಯವನ್ನ ನಿಯಂತ್ರಣಕ್ಕೆ ತರ್ತೇವೆ ಅಂತ ಸವಾಲೆಸೆದಿತ್ತು. ಆದ್ರೆ ರೇಖಾ ಗುಪ್ತಾ ಸರ್ಕಾರವು ಈ ಟಾಸ್ಕ್ ವಿಚಾರದಲ್ಲಿ ಸೋತಿದೆ. ಇನ್ನು ದೆಹಲಿಯ ಬಿಜೆಪಿ ಸರ್ಕಾರದ ವಿರುದ್ಧ ಡೇಟಾ ಕಳ್ಳಾಟದ ಆರೋಪವೂ ಕೇಳಿಬಂದಿದೆ. ರೇಖಾ ಗುಪ್ತಾ ಸರ್ಕಾರ ವಾಯು ಮಾಲಿನ್ಯ ಪ್ರಮಾಣದ ಬಗ್ಗೆ ನಿಖರವಾದ ಅಂಕಿ ಅಂಶಗಳನ್ನ ಮುಚ್ಚಿಟ್ಟಿದೆ. AQI ಮಾನಿಟರ್ಗಳ ಬಳಿ ನೀರು ಸಿಂಪಡಣೆ ಮಾಡೋ ಮೂಲಕ ಅಸಲಿ ಸತ್ಯವನ್ನ ಮರೆಮಾಚ್ತಿದೆ ಅಂತ AAP ಆರೋಪಿಸಿದೆ. ದೆಹಲಿಯ ಅಶೋಕ್ ವಿಹಾರ್, ಗೌತಮ್ ಪುರಿ, ಆನಂದ್ ವಿಹಾರ್ ಪ್ರದೇಶಗಳಲ್ಲಿ ವಾಯು ಗುಣಮಟ್ಟ ಅತ್ಯಂತ ತಳಮಟ್ಟಕ್ಕೆ ಕುಸಿದಿದ್ದು, ವಾಯು ಶುದ್ಧೀಕರಣ ಪರಿಕರಗಳಿಗೆ ಬೇಡಿಕೆ ಹೆಚ್ಚಾಗಿದೆ. ಏರ್ ಫಿಲ್ಟರ್ ಮತ್ತು ಮಾಸ್ಕ್ಗಳ ಬೇಡಿಕೆ ಪ್ರಮಾಣ 60%ರಿಂದ 70% ಹೆಚ್ಚಾಗಿದ್ದು, ಜನ ಉಸಿರಾಡಲು ಸಹ ಯೋಚಿಸುವಂತಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ದೀಪಾವಳಿ ಹಬ್ಬ ಅಂದ್ರೆ ದೆಹಲಿ ವಾಸಿಗಳಿಗೆ ನರಕ. ಜೀವ ವಾಯುವೇ ವಿಷವಾಗಿ ಉಸಿರುಗಟ್ಟುವ ಪರಿಸ್ಥಿತಿ. ಸರ್ಕಾರ ಯಾವುದೇ ಬರಲಿ ವಾಯು ಮಾಲಿನ್ಯ ಪ್ರಮಾಣವನ್ನು ತಡೆಗಟ್ಟುವುದಕ್ಕೆ ಸಾಧ್ಯ ಆಗಿಲ್ಲ. ಈ ನಡುವೆ ದೆಹಲಿಯ ಬಿಜೆಪಿ ಸರ್ಕಾರದ ವಿರುದ್ಧ ಡೇಟಾ ಕಳ್ಳಾಟದ ಆರೋಪವೂ ಕೂಡ ಕೇಳಿ ಬಂದಿದೆ. ಈ ಬಗ್ಗೆ
ಈ ರಿಪೋರ್ಟ್ ನೋಡ್ಕೊಂಡು ಬನ್ನಿ. ದೆಹಲಿಯಲ್ಲಿ ದಿನೇ ದಿನೇ ವಿಷವಾಗ್ತಿದೆ ಪ್ರಾಣವಾಯು. AQI ಡೇಟಾವನ್ನೇ ಮುಚ್ಚಿಡ್ತಿದೆಯಾ ಗುಪ್ತಾ ಸರ್ಕಾರ? ದೇಶಾದ್ಯಂತ ದೀಪಾವಳಿ ಹಬ್ಬದ ಸಂಭ್ರಮವಾದ್ರೆ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಮಾತ್ರ ವಾಯು ಮಾಲಿನ್ಯದ ಆತಂಕ ಮನೆ ಮಾಡಿದೆ. ಕಳೆದೊಂದು ವಾರದಿಂದ ದೆಹಲಿಯ ವಾಯು ಗುಣಮಟ್ಟ ಅತ್ಯಂತ ಕಳಪೆ ಸ್ಥಿತಿಯಲ್ಲೇ ಮುಂದುವರೆದಿದ್ದು, ನಿನ್ನೆಗೆ ಹೋಲಿಸಿದ್ರೆ ಕೇವಲ 3 ಅಂಕ ಮಾತ್ರ ಕೆಳಗೆ ಇಳಿದಿದೆ. ಹೌದು, ದೆಹಲಿಯ AQI ಪ್ರಮಾಣ 318 ರಿಂದ 315ಕ್ಕೆ ಇಳಿದಿದ್ದು, ಜನ ಮಾತ್ರ ಆತಂಕದಲ್ಲೇ ಜೀವನ ನಡೆಸುವಂತಾಗಿದೆ. ದೆಹಲಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಸರ್ಕಾರ ಇದ್ದಾಗ ವಾಯು ಮಾಲಿನ್ಯವನ್ನೇ ಪ್ರಮುಖ ಅಸ್ತ್ರವಾಗಿಸಿಕೊಂಡಿದ್ದ ಬಿಜೆಪಿ, ನಮಗೆ ಅಧಿಕಾರ ಬಿಟ್ಟುಕೊಡಿ, ನಾವು ವಾಯು ಮಾಲಿನ್ಯವನ್ನ ನಿಯಂತ್ರಣಕ್ಕೆ ತರ್ತೇವೆ ಅಂತ ಸವಾಲೆಸೆದಿತ್ತು. ಆದ್ರೆ ರೇಖಾ ಗುಪ್ತಾ ಸರ್ಕಾರವು ಈ ಟಾಸ್ಕ್ ವಿಚಾರದಲ್ಲಿ ಸೋತಿದೆ. ಇನ್ನು ದೆಹಲಿಯ ಬಿಜೆಪಿ ಸರ್ಕಾರದ ವಿರುದ್ಧ ಡೇಟಾ ಕಳ್ಳಾಟದ ಆರೋಪವೂ ಕೇಳಿಬಂದಿದೆ. ರೇಖಾ ಗುಪ್ತಾ ಸರ್ಕಾರ ವಾಯು ಮಾಲಿನ್ಯ ಪ್ರಮಾಣದ ಬಗ್ಗೆ ನಿಖರವಾದ ಅಂಕಿ ಅಂಶಗಳನ್ನ ಮುಚ್ಚಿಟ್ಟಿದೆ. AQI ಮಾನಿಟರ್ಗಳ ಬಳಿ ನೀರು ಸಿಂಪಡಣೆ ಮಾಡೋ ಮೂಲಕ ಅಸಲಿ ಸತ್ಯವನ್ನ ಮರೆಮಾಚುತ್ತಿದೆ ಅಂತ AAP ಆರೋಪಿಸಿದೆ. ದೆಹಲಿಯ ಅಶೋಕ್ ವಿಹಾರ್, ಗೌತಮ್ ಪುರಿ, ಆನಂದ್ ವಿಹಾರ್ ಪ್ರದೇಶಗಳಲ್ಲಿ ವಾಯು ಗುಣಮಟ್ಟ ಅತ್ಯಂತ ತಳಮಟ್ಟಕ್ಕೆ ಕುಸಿದಿದ್ದು, ವಾಯು ಶುದ್ಧೀಕರಣ ಪರಿಕರಗಳಿಗೆ ಬೇಡಿಕೆ ಹೆಚ್ಚಾಗಿದೆ. ಏರ್ ಫಿಲ್ಟರ್ ಮತ್ತು ಮಾಸ್ಕ್ಗಳ ಬೇಡಿಕೆ ಪ್ರಮಾಣ 60% ರಿಂದ 70% ಹೆಚ್ಚಾಗಿದ್ದು, ಜನ ಉಸಿರಾಡಲು ಸಹ ಯೋಚಿಸುವಂತಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ದೀಪಾವಳಿ ಹಬ್ಬ ಅಂದ್ರೆ ದೆಹಲಿ ವಾಸಿಗಳಿಗೆ ನರಕ. ಜೀವ ವಾಯುವೇ ವಿಷವಾಗಿ ಉಸಿರುಗಟ್ಟುವ ಪರಿಸ್ಥಿತಿ. ಸರ್ಕಾರ ಯಾವುದೇ ಬರಲಿ, ವಾಯು ಮಾಲಿನ್ಯ ಪ್ರಮಾಣವನ್ನು ತಡೆಗಟ್ಟುವುದಕ್ಕೆ ಸಾಧ್ಯ ಆಗಿಲ್ಲ. ಈ ನಡುವೆ ದೆಹಲಿಯ ಬಿಜೆಪಿ ಸರ್ಕಾರದ ವಿರುದ್ಧ ಡೇಟಾ ಕಳ್ಳಾಟದ ಆರೋಪವೂ ಕೂಡ ಕೇಳಿ ಬಂದಿದೆ. ಈ ಬಗ್ಗೆ ಈ ರಿಪೋರ್ಟ್ ನೋಡ್ಕೊಂಡು ಬನ್ನಿ. ದೆಹಲಿಯಲ್ಲಿ ದಿನೇ ದಿನೇ ವಿಷವಾಗ್ತಿದೆ ಪ್ರಾಣವಾಯು. AQI ಡೇಟಾವನ್ನೇ ಮುಚ್ಚಿಡ್ತಿದೆಯಾ ಗುಪ್ತಾ ಸರ್ಕಾರ? ದೇಶಾದ್ಯಂತ ದೀಪಾವಳಿ ಹಬ್ಬದ ಸಂಭ್ರಮವಾದ್ರೆ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಮಾತ್ರ ವಾಯು ಮಾಲಿನ್ಯದ ಆತಂಕ ಮನೆ ಮಾಡಿದೆ. ಕಳೆದೊಂದು ವಾರದಿಂದ ದೆಹಲಿಯ ವಾಯು ಗುಣಮಟ್ಟ ಅತ್ಯಂತ ಕಳಪೆ ಸ್ಥಿತಿಯಲ್ಲೇ ಮುಂದುವರೆದಿದ್ದು, ನಿನ್ನೆಗೆ ಹೋಲಿಸಿದ್ರೆ ಕೇವಲ 3 ಅಂಕ ಮಾತ್ರ ಕೆಳಗೆ ಇಳಿದಿದೆ. ಹೌದು, ದೆಹಲಿಯ AQI ಪ್ರಮಾಣ 318 ರಿಂದ 315ಕ್ಕೆ ಇಳಿದಿದ್ದು, ಜನ ಮಾತ್ರ ಆತಂಕದಲ್ಲೇ ಜೀವನ ನಡೆಸುವಂತಾಗಿದೆ. ದೆಹಲಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಸರ್ಕಾರ ಇದ್ದಾಗ ವಾಯು ಮಾಲಿನ್ಯವನ್ನೇ ಪ್ರಮುಖ ಅಸ್ತ್ರವಾಗಿಸಿಕೊಂಡಿದ್ದ ಬಿಜೆಪಿ, ನಮಗೆ ಅಧಿಕಾರ ಬಿಟ್ಟುಕೊಡಿ, ನಾವು ವಾಯು ಮಾಲಿನ್ಯವನ್ನ ನಿಯಂತ್ರಣಕ್ಕೆ ತರ್ತೇವೆ ಅಂತ ಸವಾಲೆಸೆದಿತ್ತು. ಆದ್ರೆ ರೇಖಾ ಗುಪ್ತಾ ಸರ್ಕಾರವು ಈ ಟಾಸ್ಕ್ ವಿಚಾರದಲ್ಲಿ ಸೋತಿದೆ. ಇನ್ನು ದೆಹಲಿಯ ಬಿಜೆಪಿ ಸರ್ಕಾರದ ವಿರುದ್ಧ ಡೇಟಾ ಕಳ್ಳಾಟದ ಆರೋಪವೂ ಕೇಳಿಬಂದಿದೆ. ರೇಖಾ ಗುಪ್ತಾ ಸರ್ಕಾರ ವಾಯು ಮಾಲಿನ್ಯ ಪ್ರಮಾಣದ ಬಗ್ಗೆ ನಿಖರವಾದ ಅಂಕಿ ಅಂಶಗಳನ್ನ ಮುಚ್ಚಿಟ್ಟಿದೆ. AQI ಮಾನಿಟರ್ಗಳ ಬಳಿ ನೀರು ಸಿಂಪಡಣೆ ಮಾಡೋ ಮೂಲಕ ಅಸಲಿ ಸತ್ಯವನ್ನ ಮರೆಮಾಚುತ್ತಿದೆ ಅಂತ AAP ಆರೋಪಿಸಿದೆ. ದೆಹಲಿಯ ಅಶೋಕ್ ವಿಹಾರ್, ಗೌತಮ್ ಪುರಿ, ಆನಂದ್ ವಿಹಾರ್ ಪ್ರದೇಶಗಳಲ್ಲಿ ವಾಯು ಗುಣಮಟ್ಟ ಅತ್ಯಂತ ತಳಮಟ್ಟಕ್ಕೆ ಕುಸಿದಿದ್ದು, ವಾಯು ಶುದ್ಧೀಕರಣ ಪರಿಕರಗಳಿಗೆ ಬೇಡಿಕೆ ಹೆಚ್ಚಾಗಿದೆ. ಏರ್ ಫಿಲ್ಟರ್ ಮತ್ತು ಮಾಸ್ಕ್ಗಳ ಬೇಡಿಕೆ ಪ್ರಮಾಣ 60% ರಿಂದ 70% ಹೆಚ್ಚಾಗಿದ್ದು, ಜನ ಉಸಿರಾಡಲು ಸಹ ಯೋಚಿಸುವಂತಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.